ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಇರಲಿ ಕನ್ನಡ. ಈ ಅಕ್ಕರೆಯ ಭಾಷೆಯ ನುಡಿದು ನೋಡು ನೀ ಸಕ್ಕರೆ ಸವಿಯುವುದೇ ಬೇಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ನಿನ್ನೊಳಗಿನ ಕನ್ನಡಿಗನ ಖುಷಿಯ ನೋಡು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮ್ಮ ಬೆಳಗಾವಿಯಲ್ಲಿ ಈಗಿನಿಂದಲೇ ಕನ್ನಡದ ಹಬ್ಬ ಅಂದರೆ ಕನ್ನಡ ರಾಜ್ಯೋತ್ಸವದ ಹವ ಜೋರಾಗಿ ನಡತೈತಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತೀನಿ ರೀ. ಪ್ರತಿ ವರ್ಷ ನವಂಬರ್ 1 ಬಂತೆಂದರೆ ನಮ್ಮ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿ ಇರ್ತೈತಿ. ಕಾರಣ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ಸಂಭ್ರಮಾಚರಣೆಯಲ್ಲಿ ಮೆರವಣಿಗೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೀತಾವ ಮತ್ತು ಲಕ್ಷಾಂತರ ಕನ್ನಡಾಭಿಮಾನಿಗಳು ಬೆಳಗಾವಿಯ ನಗರದಲ್ಲಿ ನಡೆಯುವಂತಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ತಿಂಗಳ ಮುಂಚಿನಿಂದಲೇ ಹಲವು ಕಡೆ ಕನ್ನಡಾಭಿಮಾನದ ವಿವಿಧ ಬಗೆಯ ಟಿ ಶರ್ಟ್ಗಳು ಮತ್ತು ವಿವಿಧ ಬಗೆಯ ಸ್ಲೋಗನ್ಗಳಿದ್ದಂತಹ ಟಿ ಶರ್ಟ್ಗಳನ್ನು ಮಾರಾಟ ಮಾಡುವುದನ್ನು ನೀವು ನೋಡಿರಬಹುದು ಮತ್ತು ಕಡಿಮೆ ರೇಟಿನಲ್ಲಿ ಸಿಗುವುದನ್ನು ನೀವು ನೋಡಬಹುದು. ಬೆಳಗಾವಿ ಮಣ್ಣಾಗ ಕಿಚ್ಚೈತಿ, ಇಲ್ಲಿ ರಾಜ್ಯೋತ್ಸವ ಭಾಳ ಗಿಚ್ಚೈತಿ. ದಸರಾ ಹಬ್ಬ ನೋಡಕ್ಕೆ ಹೋಗ್ಬೇಕು ಮೈಸೂರು ಅರಮನೆಗೆ, ಕನ್ನಡ ರಾಜ್ಯೋತ್ಸವ ನೋಡಕ್ಕೆ ಬರಬೇಕು ನಮ್ಮ ಬೆಳಗಾವಿಗೆ. ಏನಂತೀರಿ? ನಾವಂದ್ರೆ ಸುಮ್ಮನೆನಾ? ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸುತ್ತಾರೆ. ಇಲ್ಲಿನ ಜನರು ಮತ್ತು ಯುವ ಸಮುದಾಯವು ಸಂಗೀತ ಮತ್ತು ನೃತ್ಯದ ಮೂಲಕ ಸಂಭ್ರಮಿಸುವುದನ್ನು ನೋಡಲು ಸುತ್ತಮುತ್ತ ಗ್ರಾಮಗಳಿಂದ ಅಥವಾ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಸಹ ಇಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನೋಡಲಿಕ್ಕೇನಂತಲೇ ಬರ್ತಾರೆ ಅಂತ ಹೇಳಬಹುದು ನವಂಬರ್ 1ರಂದು. ಮತ್ತು ಮೆರವಣಿಗೆ ಉದ್ದಕ್ಕೂ DJ ಸೌಂಡ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಸಾಗುತ್ತಿರುತ್ತದೆ. ಬೆಳಗಾವಿ ಗಡಿನಾಡು ಆಗಿರುವುದರಿಂದ ಜಿಲ್ಲೆಯಲ್ಲಿ ರಾಜ್ಯೋತ್ಸವಕ್ಕೆ ಹೆಚ್ಚಿನ ಜನ ಸೇರುತ್ತಾರೆ ಅಂದ್ರೇ ಸಾಕಷ್ಟು ಲಕ್ಷಾಂತರ ಜನರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂದು ನಾನು ಹೇಳುತ್ತೇನೆ. ಮತ್ತು ಹಾಗೆ ಕೂಡ ನೀವು ಇಲ್ಲಿ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕನ್ನಡಾಭಿಮಾನದ ವಿವಿಧ ಬಗೆಯ ಭಿತ್ತಿ ಚಿತ್ರಗಳನ್ನು ಹಿಡಿದುಕೊಂಡು ಮೆರವಣಿಗೆಯನ್ನು ಸಹ ನೀವು ಇಲ್ಲಿ ನೋಡಬಹುದು. ಹಾಗೆ DJ ಸೌಂಡ್ಗಳು ಸಹ ಇರುತ್ತದೆ.